ಬಿಕೆ ಹರಿಪ್ರಸಾದ್ಗೆ ಮಂತ್ರಿ ಭಾಗ್ಯ ಸಿಗುತ್ತಾ ಅನ್ನುವಂಥದ್ದು ಕೇರಳದ ಹಾಗಿದ್ರೆ ಜಾರಕಿಹೊಳಿ. ಬಿಕೆ ಹರಿಪ್ರಸಾದ್ಗೆ ಮಂತ್ರಿ ಭಾಗ್ಯ ಕೇರಳದ ಜಾರಕಿಹೊಳಿ. ಆಪ್ತ ಸತೀಶ್ ಜಾರಕಿಹೊಳಿ ವಿರುದ್ಧವೇ ಸಿದ್ದು ಬಿಗ್ ರಣತಂತ್ರ. ಸಿದ್ದು ಮಾಸ್ಟರ್ ಪ್ಲಾನ್ಗೆ ದಂಗಾದ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಒಬ್ಬ ವ್ಯಕ್ತಿ ಒಂದು ಹುದ್ದೆ, ಈಗ ನಿಯಮ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಾಜಿ ಸಿಎಂ ಸಿದ್ದು ಹೊಸ ಲೆಕ್ಕಾಚಾರ ಇದು. ಹರಿಪ್ರಸಾದ್ಗೆ ಮಂತ್ರಿಗಿರಿ, ಬೆಳಗಾವಿ ಸಾಹುಕಾರ್ ಕಿಡಿಕಿಡಿ ಅಂತ ಇರುವಂತದ್ದು. ಒಬ್ಬರಿಗೆ ಒಂದೇ ಹುದ್ದೆ ಎಂದಿದ್ದ ಡಿಕೆ ಮಾತಿಗೆ ಸಿದ್ದು ಬ್ರೇಕ್ ಅನ್ನ ಹಾಕಲಾಗ್ತಾ ಇರುವಂತದ್ದು. ಹರಿಪ್ರಸಾದ್ಗೆ ಕೆಪಿಸಿಸಿ ಜೊತೆ ಸಚಿವ ಸ್ಥಾನ ನೀಡುವ ಬಗ್ಗೆಯೂ ಚರ್ಚೆ. ಅನುಭವ, ಸಂಘಟನೆ ಆಧಾರದಲ್ಲಿ ಹರಿಪ್ರಸಾದ್ಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಸತೀಶ್ ಜಾರಕಿಹೊಳಿ ಪಾಳ್ಯದಲ್ಲಿ ಅಸಮಾಧಾನದ ಕಿಡಿ ಈಗ ಹೊತ್ಕೊಂಡಿರುವಂತದ್ದು. ಸಿದ್ದು ಜೊತೆ ಮುನಿಸಿಕೊಂಡಿದ್ದೇ ಇದೀಗ ಜಾರಕಿಹೊಳಿ ಅವರಿಗೆ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಬಿಕೆ ಹರಿಪ್ರಸಾದ್ಗೆ ಮಂತ್ರಿ ಭಾಗ್ಯ, ಕೇರಳದ ಜಾರಕಿಹೊಳಿ. ಆಪ್ತ ಸತೀಶ್ ಜಾರಕಿಹೊಳಿ ವಿರುದ್ಧವೇ ಸಿದ್ದು ಬಿಗ್ ರಣತಂತ್ರವನ್ನ ರೂಪಿಸಿದ್ರ ಅಂತ. ಸಿದ್ದು ಮಾಸ್ಟರ್ ಪ್ಲಾನ್ಗೆ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ದಂಗಾದ್ರ ಅನ್ನುವಂಥದ್ದು ಮತ್ತೊಂದು ಕಡೆ. ಒಬ್ಬ ವ್ಯಕ್ತಿ ಒಂದು ಹುದ್ದೆ, ಈಗ ನಿಯಮ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಾಜಿ ಸಿಎಂ ಸಿದ್ದು ಹೊಸ ಲೆಕ್ಕಾಚಾರ ಇದೀಗ. ಹರಿಪ್ರಸಾದ್ಗೆ ಮಂತ್ರಿಗಿರಿ ಸಿಗುತ್ತಾ ಅಂತ ಪ್ರಶ್ನೆ ಆಗ್ತಿದ್ರೆ, ಇತ್ತ ಬೆಳಗಾವಿ ಸಾಹುಕಾರ್ ಅವರು ಕಿಡಿಕಾರ್ತಾ ಇದ್ದಾರೆ. ಒಬ್ರಿಗೆ ಒಂದೇ ಹುದ್ದೆ ಎಂದಿದ್ದ ಡಿಕೆ ಮಾತಿಗೆ ಸಿದ್ದರಾಮಯ್ಯ ಅವರು ಬ್ರೇಕ್ ಹಾಕ್ತಾರ. ಹರಿಪ್ರಸಾದ್ಗೆ ಕೆಪಿಸಿಸಿ ಜೊತೆ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ. ಅನುಭವ ಹಾಗೆ ಸಂಘಟನೆ ಆಧಾರದಲ್ಲಿ ಹರಿಪ್ರಸಾದ್ ಅವರಿಗೆ ಮಣಿಯನ್ನ ಹಾಕುವ ಸಾಧ್ಯತೆ ಇದೆ. ಇದೀಗ ಸತೀಶ್ ಜಾರಕಿಹೊಳಿ ಪಾಳ್ಯದಲ್ಲಿ ಅಸಮಾಧಾನದ ಕಿಡಿ ಕೂಡ ಹೊತ್ಕೊಂಡಿರುವಂತದ್ದು. ಸಿದ್ದು ಜೊತೆ ಮುನಿಸಿಕೊಂಡಿದ್ದೆ ಸತೀಶ್ಗೆ ಮುಳುವಾಯ್ತಾ ಹಾಗಿದ್ರೆ ಅನ್ನುವಂಥ ಪ್ರಶ್ನೆ ಮುಂದಾಗ್ತಾ ಇದೆ. ಸಿದ್ದು ಜೊತೆ ಯಾಕೆ ಮುನಿಸ್ಕೊಂಡ್ರು, ಕಾರಣ ಏನು, ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಈ ಬೆನ್ನಲ್ಲೇ ಈಗ ಜಾರಕಿಹೊಳಿಗೆ ಬಿಗ್ ರಣತಂತ್ರವನ್ನ ರೂಪಿಸಿದ್ರ ಸಿದ್ದರಾಮಯ್ಯ ಅನ್ನುವಂಥದ್ದು. ಇನ್ನು ಆಪ್ತ ಸತೀಶ್ ಜಾರಕಿಹೊಳಿ ವಿರುದ್ಧವೇ ಈಗ ರಣತಂತ್ರವನ್ನ ರೂಪಿಸಿದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು. ಸಿದ್ದರಾಮಯ್ಯ ಅವರ ಪ್ಲಾನ್ ಅನ್ನ ಕಂಡು ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರೇ ದಂಗಾಗ್ತಿದ್ದಾರ ಅನ್ನುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೊಸ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಹರಿಪ್ರಸಾದ್ಗೆ ಮಂತ್ರಿ ಭಾಗ್ಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಎಂದಿದ್ದಂತಹ ಡಿಕೆ ಮಾತಿಗೆ ಸಿದ್ದರಾಮಯ್ಯ ಅವರು ಬ್ರೇಕ್ ಹಾಕ್ತಾರಾ, ಕಾದ್ ನೋಡ್ಬೇಕು. ಹರಿಪ್ರಸಾದ್ಗೆ ಕೆಪಿಸಿಸಿ ಜೊತೆ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಮಟ್ಟದಲ್ಲಿ ಅನುಭವ ಹಾಗೆ ಸಂಘಟನೆ ಆಧಾರದಲ್ಲಿ ಈ ಒಂದು ಸಚಿವ ಸ್ಥಾನ ಕೊಡಬೇಕು ಹರಿಪ್ರಸಾದ್ಗೆ ಅನ್ನುವಂಥ ಚರ್ಚೆ ಈಗ ಆಗ್ತಾ ಇರುವಂಥದ್ದು. ಹರಿಪ್ರಸಾದ್ಗೆ ಸಚಿವ ಸ್ಥಾನ ನೀಡಲು ಸಿದ್ದರಾಮಯ್ಯ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹರಿಪ್ರಸಾದ್ ಬೆನ್ನಿಗೆ ನಿಂತ ಅಹಿಂದ ನಾಯಕ ಸಿದ್ದರಾಮಯ್ಯ. ಸಿದ್ದು ನಿರ್ಧಾರದಿಂದ ಸಚಿವ ಸತೀಶ್ ಜಾರಕಿಹೊಳಿಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆಯಾ ಅನ್ನುವಂಥದ್ದು. ಈ ಹಿಂದೆ ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಬೇಡಿಕೆ ಇಟ್ಟಿದ್ದ ಸತೀಶ್ ಪಟ್ಟು ಹಿಡಿದಾಗ ಒಬ್ಬ ವ್ಯಕ್ತಿಗೆ ಒಂದು ಸ್ಥಾನ ಅಂತ ರೂಲ್ಸ್ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಕಡ್ಡಿ ತುಂಡರಿಸಿದಂತೆ ಒಬ್ಬ ವ್ಯಕ್ತಿಗೆ ಒಂದು ಸ್ಥಾನ ಅಂತ ಹೇಳಿದ್ರು. ಆದ್ರೆ ಈಗ ಹರಿಪ್ರಸಾದ್ಗೆ ಕೆಪಿಸಿಸಿ ಸ್ಥಾನದ ಜೊತೆಗೆ ಸಚಿವ ಸ್ಥಾನದ ಆಫರ್, ಎರಡೂ ಸ್ಥಾನಕ್ಕೂ ಮುಂದುವರಿಯಲು ಅರ್ಹ ಎಂದಿರುವಂತಹ ಸಿದ್ದರಾಮಯ್ಯ ಅವರು. ಆದ್ರಿಂದ ಇದೀಗ ಜಾರಕಿಹೊಳಿ ಆಪ್ತ ವಲಯದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. 2 ದಿನದಲ್ಲಿ ನಡೆಯಲಿದೆ ದಿಲ್ಲಿ ವರಿಷ್ಠರ ಜೊತೆ ಮಾತುಕತೆ. ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಬಹುತೇಕ ಫೈನಲ್ ಆಗುತ್ತೆ. ಇನ್ನು ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥದ್ದೇ ಇದೀಗ ಕುತೂಹಲ ಮನೆ ಮಾಡ್ತಾ ಇರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ. ಹರಿಪ್ರಸಾದ್ ಬೆನ್ನಿಗೆ ನಿಂತಿರುವಂಥದ್ದು ಅಹಿಂದ ನಾಯಕ ಸಿದ್ದರಾಮಯ್ಯ. ಸಿದ್ದು ನಿರ್ಧಾರದಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಅಸಮಾಧಾನ ಮೂಡ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ ಆಗ್ತಾ ಇದೆ.